ಬೆಂಗಳೂರು ಪೂರ್ವ ಜಿಲ್ಲಾ ಕಾಂಗ್ರೆಸ್ ಸಮಿತಿ ದೊಮ್ಮಲೂರು ಅಲ್ಪಸಂಖ್ಯಾತರ ಬ್ಲಾಕ್ ಸಮಿತಿಯ ನೂತನ ಅಧ್ಯಕ್ಷರಾಗಿ ಬಿ ರವಿ ರವರಿಗೆ ಸನ್ಮಾನ್ಯ ಶಾಸಕರಾದ ಎನ್.ಎ. ಹ್ಯಾರಿಸ್ ರವರಿಂದ ಆದೇಶ ಪತ್ರ ನೀಡುವ ಮೂಲಕ ಬೃಹತ್ ಮಟ್ಟದ ಕಾರ್ಯಕ್ರಮ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಎಲ್ಲ ಮಹಿಳೆಯರಿಗೆ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಸೀರೆ ವಿತರಣೆ ಮಾಡಿದರು. ಸಹೋದರ ಸಹೋದರಿಯರೇ, ಯುವಕ ಮಿತ್ರರೇ, ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರೇ, ಇವತ್ತು ದೊಮ್ಮಲೂರು ಅಲ್ಪಸಂಖ್ಯಾತರ ಘಟಕದ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದೀವಿ. ನಿಮ್ಮೆಲ್ಲರಿಗೂ ಗೊತ್ತಿದೆ, ನಮ್ಮ ರವಿ ಅಧ್ಯಕ್ಷನಾಗಿ ನೇಮಕವಾಗಿದ್ದಾರೆ. ಮೊದಲನೇ ಕಾರ್ಯಕ್ರಮ ರವಿ ಮಾಡ್ತಾ ಇದ್ದಾರೆ, ಬಹಳ ಚೆನ್ನಾಗಿ ಮಾಡಿದ್ದೀವಿ. ರವಿ ಒಬ್ಬ ಯುವಕನಿಗೆ ಅಧ್ಯಕ್ಷನಾಗಿ ನೇಮಕ ಮಾಡ್ತಾ ಇದ್ದೀವಿ ನಾವು. ಹಾಗಾಗಿ ನಾವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷ ಯುವಕರ ಪರವಾಗಿದೆ, ಮಹಿಳೆಯರ ಪರವಾಗಿದೆ, ಬಡವರ ಪರವಾಗಿದೆ, ಕಷ್ಟದಲ್ಲಿರೋ ಪರವಾಗಿದೆ. ಇದನ್ನು ಅರ್ಥ ಮಾಡ್ಕೋಬೇಕು. ಸರ್, ತುಂಬ ಸಂತೋಷ ಆಗುತ್ತೆ. ನಮ್ಮ ಶಾಸಕರು ಎನ್.ಎ. ಹ್ಯಾರಿಸ್ ಅಣ್ಣ ಅವ್ರು ನಾವು ಯಾವತ್ತೂ ಪ್ರೀತಿಯಿಂದ ಅಣ್ಣ ಅಂತ ಕರಿತೀವಿ ನಾವು. ಯಾವಾಗ ನೋಡಿ, ಅವ್ರಿಗೆ ನಮ್ಮ ಕ್ಷೇತ್ರದಲ್ಲಿ ಯಾರನ್ನ ಏನು ಮಾಡಬೇಕು, ಅವರು 1.5 ಲಕ್ಷ 2 ಲಕ್ಷ ಜನನ ಅವರು ಹೆಸರಿಡಿದು ಕರೆಯೋ ಆ ಥರ ಒಂದು ಪವರ್ಫುಲ್ ಲೀಡ್ರು ನಮಗೆ ಸಿಗಿರೋದು ನಮಗೆ ಖಂಡಿತ ಅದೃಷ್ಟ. ಅದು ನಮಗೆ ಪದಗ್ರಹಣ ಮಾಡಿದ್ದಾರೆ. ಇವತ್ತು ಅಫಿಷಿಯಲ್ಲಾಗಿ ಒಂದು ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ. ಆಲ್ರೆಡಿ ಅನೌನ್ಸ್ ಆಗಿದೆ. ಇವತ್ತು ನಾವು ನಮ್ಮ ತಂಡದಲ್ಲಿ ಸೇರಿ ನಾವು ಇವತ್ತು ಪದಗ್ರಹಣ ಮಾಡಿಸ್ತಾ ಇದ್ದೀರಿ. ಆಲ್ಮೋಸ್ಟ್ ನಮ್ಮ ಜೊತೆಯಲ್ಲಿ ಒಂದು 20 ಜನಕ್ಕೆ ಮೇಲೆ ಪದಗ್ರಹಣ ಆಗ್ತಾಯಿದೆ. ಸಂತೋಷ ಆಗುತ್ತೆ. ಇವತ್ತು ನಮ್ಮ DCC ಅಧ್ಯಕ್ಷರು ಹಿದವುಲ್ಲಾ ಖಾನ್ ಸಾಹೇಬರು ಬಂದಿದ್ದಾರೆ. ಆಮೇಲೆ ನಮ್ಮ ಯೋಗಾನಂದ ಸಾಹೇಬರು ಬಂದಿದ್ದಾರೆ. ಆಮೇಲೆ KPCCಯಿಂದ ತುಂಬ ಜನ ಎಲ್ಲ ಬಂದಿದ್ದಾರೆ. ನಮಗೆ ಸಂತೋಷ ಆಗುತ್ತೆ. ಇವರು ಖಂಡಿತ ನಮ್ಮನ್ನ ಇಷ್ಟು ಆಶೀರ್ವಾದ ಇರದೆ ಅಂತ ಗೊತ್ತಾಗಿದ್ದರೆ ನಾನು ಒಂದು 10 ವರ್ಷಕ್ಕೆ ಮುಂದೆನೇ ಬರ್ತಾಯಿದ್ದೆ. ಖಂಡಿತ ನಾವು
ಬಿಸ್ನೆಸ್ಸಲ್ಲಿ ನಾವು ನಮಗಂತ ಒಂದು 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 ಇದನ್ನು ಕ್ರಿಯೇಟ್ ಮಾಡ್ಕೊಂಡಿದ್ರಿ. ಇವತ್ತು ಈ ಕಾಂಗ್ರೆಸ್ ಮುಖಾಂತರ ನಮ್ಮ ಶಾಸಕರು ಅವರು ಬ್ಲೆಸ್ಸಿಂಗ್ಸಲ್ಲಿ ಇವತ್ತು ನಾವು ಇವ್ರನ್ನೆಲ್ಲ ಒಂದು ಫ್ಯಾಮಿಲಿಯಾಗಿ ನೋಡೋದಕ್ಕೆ ನಮಗೆ ಇದೊಂದು ಒಳ್ಳೆಯ ಭಾಗ್ಯ ಅಂತ ಹೇಳ್ಬೋದು. ಖಂಡಿತ ನಾವು ನಮಗೆ ಕೊಟ್ಟಿರೋ ಈ ಹೊಣೆಗಾರಿಕೆಗಳನ್ನ ಖಂಡಿತ ನಾವು ಎತ್ಕೊಂಡು ಒಳ್ಳೆ ಸಕ್ಸಸ್ ಮಾಡ್ತೀರಂತ ಒಂದು ನಂಬಿಕೆಯಲ್ಲಿ 2 ಮಾತು ಹೇಳಿ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು. ಸರ್, ಇವಾಗ ನಮಗೆ ಅಧ್ಯಕ್ಷರು ಸ್ಥಾನ ಕೊಟ್ಟ ಮೇಲೆ ನಮಗೆ ತುಂಬ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಬರ್ತಾಯಿದೆ ಸರ್. ಇವತ್ತು ನಾವು ನಮ್ಮ ಸಂಘಟನೆಯಲ್ಲಿ ಎಲ್ಲರನ್ನೂ ತಗೊಂಡು ಒಂದಾಗಿ ನಾವು ಕೆಲಸ ಮಾಡಿಸ್ಕೊಂಡು ಎಲ್ಲರೂ ನಮಗೇನಂದರೆ ಸಂಘಟನೆ ಬೆಳಿಬೇಕು, ಜನಗಳಿಗೆ ಒಳ್ಳೇದಾಗಬೇಕು ಸರ್. ಈಗ ನಾನು ಗೌರ್ಮೆಂಟ್ ಆಫ್ ಕರ್ನಾಟಕ ಗ್ಯಾರಂಟಿ ಸ್ಕೀಮ್ ಮೆಂಬರ್ ಆಗಿದ್ದೀನಿ. ಇನ್ನು ಜನಗಳಿಗೆ ಏನು ನಮ್ಮ ಗೌರ್ಮೆಂಟ್ 5 ಸ್ಕೀಮ್ ಕೊಟ್ಟಿದ್ದಾರೆ, ಆ 5 ಸ್ಕೀಮ್ನ ನಾವು ಜನಗಳಿಗೆ ತಲುಪೋ ಕೆಲಸ ನಮ್ಮ ತಂಡದಿಂದ ಮಾಡ್ತೀವಿ ಸರ್. ನಾವು ಸರ್, ಇವತ್ತೊಂದು ಕಾರ್ಯಕ್ರಮ ದೊಮ್ಲೂರು ಬ್ಲಾಕ್ ಅಲ್ಪಸಂಖ್ಯಾತರ ಒಂದು ಪದಾಧಿಕಾರಿಗಳ ಒಂದು ಪದಗ್ರಹಣದ ಕಾರ್ಯಕ್ರಮ. ಇದರ ಅಧ್ಯಕ್ಷರು ನಮ್ಮ ಸ್ನೇಹಿತರು, ನಮ್ಮ ಸಹೋದರಾದಂಥ ರವಿಯವರ ಒಂದು ಸಂಘಟನೆ. ಅವರು ಜನರ ಜೊತೆಯಲ್ಲಿ ಬೆರೆಯುವಂಥ ಒಂದು ನಿಟ್ಟಿನಲ್ಲಿ, ಸಂಘಟನೆ ಮಾಡೋವಂಥ ಒಂದು ನಿಟ್ಟಿನಲ್ಲಿ, ಎಲ್ಲರನ್ನು ಜೊತೆಲಿ ಹೋಗುವಂಥ ಒಂದು ನಿಟ್ಟಿನಲ್ಲಿ ಎಲ್ಲದನ್ನು ನೋಡಿ ಇವತ್ತು ಅವ್ರನ್ನ ನಮ್ಮ ಶಾಸಕರು ಅವ್ರನ್ನ ದೊಮ್ಲೂರು ಬ್ಲಾಕ್ ಅಂದರೆ 3 ವಾರ್ಡ್ಗಳು ಬರ್ತೈತೆ, ದೊಮ್ಲೂರು, ಜೋಗಪಳ್ಳಿ ಮತ್ತು ಅಗ್ರಂ ವಾರ್ಡ್. ಈ 3 ವಾರ್ಡ್ಗಳ ಅಲ್ಪಸಂಖ್ಯಾತರ ಅಧ್ಯಕ್ಷರಾಗಿ ಅವರು ನೇಮಕವಾಗಿದ್ದಾರೆ. ಸೊ ಅದರದ್ದು ಒಂದು ಕಾರ್ಯಕ್ರಮ ಇವತ್ತು. ಸೊ ಇನ್ನೇನು ಒಂದು ಸ್ವಲ್ಪ ಹೊತ್ತರಲ್ಲಿ ನಮ್ಮ ಶಾಸಕರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಇದು ದೊಮ್ಲೂರಿಂದ ಪ್ರಾರಂಭ ಆಯಿತು. ದೊಮ್ಲೂರಲ್ಲಿ 2 ಕಾರ್ಯಕ್ರಮ ಆಯಿತು. ಇದು ಇವತ್ತು 3ನೇ ಕಾರ್ಯಕ್ರಮ. ಇವತ್ತು ದೊಮ್ಲೂರು ಬ್ಲಾಕಿನ ಮೈನಾರಿಟಿ ಅಧ್ಯಕ್ಷರಾಗಿ ರವಿಯವರು ಪದಗ್ರಹಣ ಮಾಡ್ತಾವ್ರೆ. ದೇವರು ಒಳ್ಳೇದು ಬರಲಿ, ಮುಂದಿನ ದಿನದಲ್ಲಿ ಒಳ್ಳೆ ಸ್ಥಾನಮಾನ ಸಿಕ್ಕಲಿ ಅಂತ. ಹಾಗೂ ಅಡ್ವಾನ್ಸ್ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನ ಕೋರ್ತಾ, ಏನೊಂದು ನಾವು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಾರ್ಮಿಕ ಸಂಘದ ಕಾರ್ಮಿಕ ವಿಭಾಗದ ಬೆಂಗಳೂರು ಪೂರ್ವ ಜಿಲ್ಲೆ ಅಧ್ಯಕ್ಷರಾಗಿ ನಾನು ಮಾತಾಡ್ತಾ ಇದ್ದೀನಿ. ನಮ್ಮ ರವಿಯವರು ಏನಿವತ್ತು ಪದಗ್ರಹಣ ಕಾರ್ಯಕ್ರಮನ ಇಟ್ಕೊಂಡಿದ್ದಾರೆ. ಈ ಕಾರ್ಯಕ್ರಮನ ಒಂದು ಅರ್ಥಪೂರ್ಣವಾಗಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂದ್ಬಿಟ್ಟು ಹೇಳಿ ಅವರು ಮತ್ತು ಅವ್ರ ಟೀಮು, ರವಿ ಮತ್ತು ಅವ್ರ ಟೀಮು ತುಂಬ ಒಳ್ಳೆಯ ಒಂದು ವ್ಯವಸ್ಥೆ ರೀತಿಯಲ್ಲಿ ಮಾಡ್ತಾಯಿದ್ದಾರೆ. ಇದೆಲ್ಲ ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ MLA ಅವರ ಆಶೀರ್ವಾದ ಪಡ್ಕೊಂಡು ರವಿಯವರು ಇವತ್ತು ಪದಗ್ರಹಣ ಅಂದರೆ ಇವತ್ತು ಚಾರ್ಜ್ ತಗೊತಾ ಇದ್ದಾರೆ. ಆ್ಯಸ್ ಎ ಬ್ಲಾಕ್, ನಮ್ಮ ದೊಮ್ಲೂರು ಬ್ಲಾಕ್ ಮೈನಾರಿಟಿ ಅಧ್ಯಕ್ಷರಾಗಿ ಅವರು ಚಾರ್ಜ್ ತೊಗೊತಾ ಇದ್ದಾರೆ.